Welcome to NR Pathshala. Today we'll be discussing the question answers or exercise of Siri Kannada class 7 Puttaji Puttaji Kate Helu. Padagala Artha means meanings. Artha means meanings. Hadgate Hadu Seriruva Kate means a story in which song is there. ತಾರಾವರಿ ವಿಧ ವಿಧವಾದ ಮೀನ್ಸ್ ವೆರೈಟಿ. ಭೀತಿ ಭಯ ಹೆದರಿಕೆ ಮೀನ್ಸ್ ಸ್ಕೇರ್ಡ್. ಪ್ರಾಣಿಗಿಂಡಿ ಕಾಡಿನಲ್ಲಿರುವ ಪ್ರಾಣಿಗಳು ನೀರು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಕಿಂಡಿ. ಸೊ Kadigindi is a place where the animals go to drink water. Angala Angana ಮನೆಯ ಮುಂದಿನ ಅಥವಾ ಹಿಂದಿನ ಬಯಲು ಭಾಗ means a space in front of the house or behind the house which is open. ಸಾಂತ್ವನ ಸಮಾಧಾನ ಸಂತೈಸುವಿಕೆಯ ನುಡಿ, that is to console somebody with good words. Ashraya Asare Sahaya Rakshane means to give shelter or protection. Maddu Aushadha means medicine. Palayana Patiso means odi hogu, that is to run away. Magu Vanagu Vasiyagu means dry. So Vasiyagu means to get cured. Sambhrama Utsaha Sadagara Santosha. Sambram means happy or celebrate. Bide Biduvudilla means won't leave. Yavattara Yavattadaru or ಇನ್ನೊಂದು ದಿನ means some other day. ಅಭ್ಯಾಸ ಎಕ್ಸಸೈಸ್. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಕೊಟ್ಟಿರುವ ಪ್ರಶ್ನೆ ಮೀನ್ಸ್ ದ ಗಿವನ್ ಕ್ವೆಶ್ಚನ್ಸ್ ಹಿಯರ್. ಪ್ರಶ್ನೆ ಇಸ್ ಕ್ವೆಶ್ಚನ್ಸ್. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಯು ಹ್ಯಾವ್ ಟು ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಫಸ್ಟ್ ಒನ್, ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು. ಸೊ ಪುಟ್ಟಜ್ಜಿಯ ಬಳಿ, ದಟ್ ಇಸ್ ವಿತ್ ಪುಟ್ಟಜ್ಜಿ. ವಾಟ್ ಸ್ಟೋರಿ ಟು ಟೆಲ್, ಯಾವ ಕತೆ ಹೇಳಬೇಕೆಂದು ದ ಬಾಯ್ ಆಸ್ಕ್ಡ್. ಆನ್ಸರ್, ಪುಟ್ಟಜ್ಜಿ ಬಳಿ ಹುಡುಗ ಹಾಡ್ಗತೆ ಹೇಳಬೇಕೆಂದು ಕೇಳಿದ. ಹಾಡ್ಗತೆ. ಸೊ ದ ಬಾಯ್ ಆಸ್ಕ್ಡ್ ಪುಟ್ಟಜ್ಜಿ ಟು ಟೆಲ್ ಒನ್ ಹಾಡ್ಗತೆ. ಹಾಡ್ಗತೆ ಮೀನ್ಸ್ ಅ ಸ್ಟೋರಿ. ಹಾಡು ಮೀನ್ಸ್ ಸಾಂಗ್. Kate means story. Boy asked Puttaji to tell one story which has song in it. Second, ಯುವಕ ಮನೆಯ ಮುಂದೆ ಏನು ಮಾಡಿದ. ಯುವಕ means a young man. ಮನೆಯ ಮುಂದೆ, in front of his house, ಏನು ಮಾಡಿದ. What did he do? So what did the young man do in front of his house? Answer, ಯುವಕ ಮನೆಯ ಮುಂದೆ ತೋಟ ಮಾಡಿದ. So he made one tota. Tota means one farm in front of his house. So instead of yenu, you have to replace with tota. Rest is there in the question. Third, ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು. Jinke is the deer. What was there on Jinke? That is the deer's neck. Kuttige means neck. What was there in its neck? Answer, ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು. ಸೊ ಆನ್ ಜಿಂಕೆ's neck there was a bell. ಗೆಜ್ಜೆ means a bell which makes sound. ಇತ್ತು. ಸೊ ಏನಿತ್ತು? ಗೆಜ್ಜೆ ಇತ್ತು. Fourth question, ಹುಲಿ ಸೋತು ಏನು ಮಾಡಿತು. So huli means tiger. Sotu means defeated. So once the tiger got defeated, ಏನು ಮಾಡಿತು? What did it do? Answer, ಹುಲಿ ಸೋತು ಪಲಾಯನ ಮಾಡಿತು. So once the tiger got defeated, it ran away.
Palayana means run away. So instead of yenu, you have to write palayana. So huli sotu palayana ಮಾಡಿತು. Fifth question. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು? ಸೊ ಯುವತಿ ಮೀನ್ಸ್ ಯಂಗ್ ಲೇಡಿ. ಕರೆದುಕೊಂಡು ಹೋಗುತ್ತೇನೆ, ಐ ವಿಲ್ ಟೇಕ್ ಆ್ಯಂಡ್ ಗೋ ಎಂದಾಗ ವೆನ್ ಶಿ ಸೆಡ್ ಸೋ, ಚುಕ್ಕಿ ಏನು ಮಾಡಿತು? ವಾಟ್ ಡಿಡ್ ಚುಕ್ಕಿ ಡು? ಆನ್ಸರ್. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿಯು ಯುವಕನ ಮನೆಯೊಳಗೆ ಅವಿತುಕೊಂಡಿತು. ಯುವತಿ ಕರೆದುಕೊಂಡು ಹೋಗುತ್ತೇನೆ, ಸೊ ದ ಯಂಗ್ ಲೇಡಿ ಸೇಸ್ ಐ ವಿಲ್ ಟೇಕ್ ಆ್ಯಂಡ್ ಗೋ ಎಂದಾಗ ವಾಟ್ ಡಿಡ್ ಚುಕ್ಕಿ ಡು? ಚುಕ್ಕಿಯು ಯುವಕನ ಮನೆಯೊಳಗೆ ಅವಿತುಕೊಂಡಿತು. ಸೊ ಚುಕ್ಕಿ ಯುವಕನ ಮನೆ ಮೀನ್ಸ್ ಎ ಯಂಗ್ ಮ್ಯಾನ್ಸ್ ಹೌಸ್. ಮನೆಯೊಳಗೆ ಮೀನ್ಸ್ ಇಟ್ ರ್ಯಾನ್ ಇನ್ಸೈಡ್ ದ ಹೌಸ್ ಆ್ಯಂಡ್ ಅವಿತುಕೊಂಡಿತು. Avitu means hide. So Chukki, what did it do? It ran inside the young man's house and it hid itself. Sixth question. ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು? ಸೊ ಹಳ್ಳದ ದಂಡೆಯ ಮೇಲಿನ ಊರು. So halla is a stream of water flowing. Dande means on the banks of that stream there was one place, one village was there, one ಊರು was there. ಮೇಲಿನ ಊರು ಏನಾಯಿತು? ವಾಟ್ ಹ್ಯಾಪನ್ ಟು ದಟ್ ಪ್ಲೇಸ್? ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಸೊ ಹಳ್ಳದ ದಂಡೆ, ಆನ್ ದ ಬ್ಯಾಂಕ್ಸ್ ಆಫ್ ದಿಸ್ ವಾಟರ್ ಸ್ಟ್ರೀಮ್ ದೇರ್ ವಾಸ್ ಒನ್ ಪ್ಲೇಸ್, ನೋ ಮೇಲಿನ ಊರು. ವಾಟ್ ಹ್ಯಾಪನ್ ಟು ದಟ್ ಪ್ಲೇಸ್? ಅದು ಬೆಳೆಯಿತು ಮೀನ್ಸ್ ಇಟ್ ಗ್ರೂ. ಸೊ ಇನ್ಸ್ಟೆಡ್ ಆಫ್ ಏನಾಯಿತು ಯು ಹ್ಯಾವ್ ಟು ರೈಟ್ ಬೆಳೆಯಿತು. ಆ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಹಿಯರ್ ಅಗೇನ್ ಕೊಟ್ಟಿರುವ ಪ್ರಶ್ನೆಗಳು, ಕ್ವೆಶ್ಚನ್ಸ್ ಆರ್ ಗಿವೆನ್. 2-3 ವಾಕ್ಯ ಮೀನ್ಸ್ ಸೆಂಟೆನ್ಸ್. ಸೊ 2 or 3 sentences you have to answer. ಫಸ್ಟ್ ಕ್ವೆಶ್ಚನ್. ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿತು? ಸೊ ಹಳ್ಳ ಹರಿದು, the stream of water was flowing, no? ಊರ ಜನರನ್ನು ಏನು ಮಾಡಿತು? What did it do for the people in that place? Answer. ಹಳ್ಳ ಹರಿಯುತ್ತಿರುವುದರಿಂದ ಊರ ಜನರನ್ನು ರಕ್ಷಿಸುತ್ತಿದೆ. ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ಸಿಕ್ಕಿದೆ. ಹಾಗೆ ಹಳ್ಳವು ಊರಿಗೆ ಸೊಬಗನ್ನು ನೀಡಿದೆ. ಸೊ ಹಳ್ಳ, that is a stream of water that is flowing. ಹರಿಯುತ್ತಿರುವುದರಿಂದ, because it is flowing, because the water is flowing, ಊರ ಜನರನ್ನು ರಕ್ಷಿಸುತ್ತಿದೆ. ಸೊ ಇಟ್ is protecting the people of that place. ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ಸಿಕ್ಕಿದೆ. ಸೊ ಜನರಿಗೆ ಬೇಕಾದ, ಸೊ ವಾಟ್ ಪೀಪಲ್ ವಾಂಟೆಡ್? ನೀರಿನ ಸೌಕರ್ಯ, that is the water facilities. ಸೌಕರ್ಯ means facilities. ಸೊ ನೀರಿನ ಸೌಕರ್ಯ, ವಾಟರ್ ಫೆಸಿಲಿಟೀಸ್ ಹಳ್ಳದಿಂದ ಸಿಕ್ಕಿದೆ. ಸೊ ದೇ ಗಾಟ್ ದಟ್ ವಾಟರ್ ಫ್ರಮ್ ದಟ್ ಸ್ಟ್ರೀಮ್ ದಟ್ ವಾಸ್ ಫ್ಲೋಯಿಂಗ್. ಹಾಗೆ ಲೈಕ್ ದಟ್ ಹಳ್ಳವು ಊರಿಗೆ ಸೊಬಗನ್ನು ನೀಡಿದೆ. ಸೊ ದ ಹಳ್ಳ ಗೇವ್ ಒನ್ ಬ್ಯೂಟಿ ಟು ದಟ್ ಪ್ಲೇಸ್. ಸೆಕೆಂಡ್ ಕ್ವೆಶ್ಚನ್. ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು? ಸೊ ಯುವಕ, ದಟ್ ಇಸ್ ಅ ಯಂಗ್ ಮ್ಯಾನ್, ಕೇಮ್ ನಿಯರ್ ದಟ್ flowing water stream. ಹಳ್ಳದ ಬಳಿಗೆ ಬಂದು, ಬಳಿಗೆ ಮೀನ್ಸ್ ನಿಯರ್ that stream he came. ಏನು ಮಾಡಿದನು? What did he do? Answer. ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿಯ ಸೊಬಗಿನ ದೃಶ್ಯವನ್ನು ಕಂಡು ಆಕರ್ಷಿತನಾದನು. ಜಾಗ ತುಂಬಾ ಚೆನ್ನಾಗಿದೆ ಎಂದುಕೊಂಡು ಅಲ್ಲಿಯೇ ಉಳಿಯುವ ಯೋಚನೆ ಮಾಡಿ ಮನೆಯನ್ನು ಕಟ್ಟಿದ. ಮನೆಯ ಮುಂದೆ ತೋಟವನ್ನು ಮಾಡಿದ. ಸೊ ವಾಟ್ ಡಿಡ್ ದ ಯುವಕ ಡೂ ವೆನ್ ಹಿ ಕೇಮ್ ನಿಯರ್ ದ ಸ್ಟ್ರೀಮ್? ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿಯ ಸೊಬಗಿನ ದೃಶ್ಯವನ್ನು ಕಂಡು ಆಕರ್ಷಿತನಾದನು. ಸೊ ಹಿ ಕೇಮ್ ನಿಯರ್ ದಟ್ ವಾಟರ್ ಸ್ಟ್ರೀಮ್. Water was flowing, so he came near that and he saw
ಅಲ್ಲಿಯ ಸೊಬಗಿನ ದೃಶ್ಯ. ದೃಶ್ಯ ಮೀನ್ಸ್ ದ ಸೈಟ್. ವಾಟ್ ಡಿಡ್ he see? ಸೊಬಗಿನ ದೃಶ್ಯವನ್ನು ಮೀನ್ಸ್ he saw a beautiful place over there. Beautiful sight was there. ಕಂಡು ಆಕರ್ಷಿತನಾದನು. he was so attracted to that place. ಜಾಗ ತುಂಬ ಚೆನ್ನಾಗಿದೆ. ಸೊ ದ ಪ್ಲೇಸ್ ಇಸ್ ವೆರಿ ನೈಸ್ ಎಂದುಕೊಂಡು, ಸೊ he thought so, ಅಲ್ಲಿಯೇ ಉಳಿಯುವ ಯೋಚನೆ ಮಾಡಿ, ಸೊ he wanted to settle down there only. ಸೊ ಅಲ್ಲಿಯೇ, there only. ಉಳಿಯುವ ಮೀನ್ಸ್ settle down. ಯೋಚನೆ ಮಾಡಿ ಮೀನ್ಸ್ he thought so. ಮನೆಯ ಕಟ್ಟಿದ. ಸೊ he built one house over there. And what did he do? ಮನೆಯ ಮುಂದೆ ತೋಟವನ್ನು ಮಾಡಿದ. ಸೊ in front of that house he made one farm. Third question. ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು? ಸೊ ಹುಲಿ ಮತ್ತು ಯುವಕ. ಹುಲಿ ಮೀನ್ಸ್ ಟೈಗರ್ and ಯುವಕ means a young man. ಸೊ ನಡುವೆ, in between the tiger and the young man, ನಡೆದ ಸಂಭಾಷಣೆ means what conversation took place between the tiger and the young man. ಸಂಭಾಷಣೆ means conversation. ಏನು? What was that? Answer. ಹುಲಿ ಯುವಕನಿಗೆ, ಈ ಜಿಂಕೆ ನನ್ನ ಆಹಾರ, ಅದನ್ನು ನೀನು ರಕ್ಷಿಸುವಂತಿಲ್ಲ. ಹಾಗೆ ಮಾಡಿದರೆ ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ. ಆದುದರಿಂದ ಜಿಂಕೆಯನ್ನು ಬಿಟ್ಟುಕೊಡು ಎಂದಾಗ ಯುವಕನು, ಆ ಜಿಂಕೆಯು ಅರಣ್ಯದ ಜಿಂಕೆಯಲ್ಲ, ಅದನ್ನು ಯಾರೋ ಸಾಕಿದ್ದಾರೆ. ಅದರ ಗುರ್ತಿಗಾಗಿ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆಯನ್ನು ಕಟ್ಟಿದ್ದಾರೆ. ಇದನ್ನು ತಿನ್ನಲು ನಿನಗೆ ಅಧಿಕಾರವಿಲ್ಲ, ನಾನು ಬಿಟ್ಟು ಕೊಡುವುದಿಲ್ಲ ಎಂದನು. ಸೊ ಹಿಯರ್ ಯು ಆರ್ ಹ್ಯಾವಿಂಗ್ ದ ಕಾನ್ವರ್ಸೇಷನ್ ಬಿಟ್ವೀನ್ ದ ಯಂಗ್ ಮ್ಯಾನ್ ಆ್ಯಂಡ್ ದಿ ಟೈಗರ್. ಸೊ ನಾವು ದ ಟೈಗರ್ ಇಸ್ ಸೇಯಿಂಗ್, ಹುಲಿ ಯುವಕನಿಗೆ means the tiger is telling to the young man, ಈ ಜಿಂಕೆ ನನ್ನ ಆಹಾರ. ಸೊ ಈ ಜಿಂಕೆ is the deer. ನನ್ನ ಆಹಾರ, that is my food. This deer is my food. ಅದನ್ನು ನೀನು ರಕ್ಷಿಸುವಂತಿಲ್ಲ. ಸೊ you cannot protect this deer. ರಕ್ಷಿಸುವುದು means protect. ಸೊ ರಕ್ಷಿಸುವಂತಿಲ್ಲ, you cannot protect this deer. ಹಾಗೆ ಮಾಡಿದರೆ, ಇಫ್ ಯು ಡೂ ಸೋ, ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ. ಸೊ ಅರಣ್ಯ ಮೀನ್ಸ್ ಫಾರೆಸ್ಟ್, ನಿಯಮ ಮೀನ್ಸ್ ರೂಲ್ಸ್. ವಿರೋಧವಾಗುತ್ತದೆ ಮೀನ್ಸ್ ಇಟ್ ಇಸ್ ಅಗೇನ್ಸ್ಟ್ ದ ರೂಲ್ ಆಫ್ ದಿ ಫಾರೆಸ್ಟ್. ಆದುದರಿಂದ ಸೊ ಜಿಂಕೆಯನ್ನು ಬಿಟ್ಟುಕೊಡು, ಲೀವ್ ದ್ಯಾಟ್ ಜಿಂಕೆ ಎಂದಾಗ, ಸೊ ವೆನ್ ದ ಟೈಗರ್ ಸೆಡ್ ಸೊ, now the ಯುವಕ is saying, ಯುವಕನು, ಆ ಜಿಂಕೆಯು ಅರಣ್ಯದ ಜಿಂಕೆ ಅಲ್ಲ. So now the young man is saying, this jinke, that is this jinke is not belonging to the forest. Aranya means forest. Jinke alla, this is not the jinke of the forest. Adannu yaro sakiddare. Somebody has this jinke as their pet. Okay, somebody is growing, taking care of this jinke. ಯಾರೋ ಸಾಕಿದ್ದಾರೆ, somebody is taking care of that. ಅದರ ಗುರ್ತಿಗಾಗಿ, ಅದರ ಗುರ್ತು means as a proof of that, he is saying, ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆಯನ್ನು ಕಟ್ಟಿದ್ದಾರೆ. So you can see that there is one bell tied around the jinke. So it is not the jinke of the forest. It is somebody's pet. ಇದನ್ನು ತಿನ್ನಲು ನಿನಗೆ ಅಧಿಕಾರವಿಲ್ಲ. ಸೊ ಯು ಡು ನಾಟ್ ಹ್ಯಾವ್ ದ ರೈಟ್ ಟು ಈಟ್ ದಿಸ್. ಸೊ ಅಧಿಕಾರವಿಲ್ಲ ಮೀನ್ಸ್ ನೋ ರೈಟ್ ಟು ಈಟ್ ದಿಸ್. ತಿನ್ನಲು ಮೀನ್ಸ್ ಟು ಈಟ್. ನಾನು ಬಿಟ್ಟು ಕೊಡುವುದಿಲ್ಲ ಎಂದನು. ಐ ವಿಲ್ ನಾಟ್ ಗಿವ್ ಯು ದಟ್ ಜಿಂಕೆ. ಸೊ ದ ಯಂಗ್ ಮ್ಯಾನ್ ಸೇಸ್. ಫೋರ್ತ್ ಕ್ವೆಶ್ಚನ್. ಜಿಂಕೆಯನ್ನು ನೋಡಿ ಯುವತಿ ಏನು ಮಾಡಿದಳು? ಸೊ ಜಿಂಕೆಯನ್ನು ನೋಡಿ, ಸೀಯಿಂಗ್ ದ ಜಿಂಕೆ, ಯುವತಿ ಏನು ಮಾಡಿದಳು? ವಾಟ್ ಡಿಡ್ ಯುವತಿ ಮೀನ್ಸ್ ಯಂಗ್ ಲೇಡಿ. ವಾಟ್ ಡಿಡ್ ಶಿ ಡೂ? ಏನು ಮಾಡಿದಳು? ಆನ್ಸರ್. ಜಿಂಕೆಯನ್ನು ನೋಡಿದ ಯುವತಿ ಓಡಿ ಬಂದು
ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ. ಜಿಂಕೆ ಅವಳ ಕೈಯನ್ನು ನೆಕ್ಕುತ್ತದೆ. ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ. ಯುವತಿ ಮುಖಕ್ಕೆ ಮುಖ ತಾಗಿಸಿ ಅಳುತ್ತಾಳೆ. ಹೀಗೆ ಜಿಂಕೆ ಮತ್ತು ಯುವತಿ ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದರು. So here the deer and the young lady are meeting after a separation. So what do? That you have to describe in this answer. So ಜಿಂಕೆಯನ್ನು ನೋಡಿದ ಯುವತಿ. So when the yuvati, that is a young lady, saw the jinke, what did she do? ಓಡಿ ಬಂದು, she came running. ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ. ತಬ್ಬಿಕೊಳ್ಳುವುದು means hug. So when she saw the deer, the young lady comes running and she will hug the deer. ಜಿಂಕೆ ಅವಳ ಕೈಯನ್ನು ನೆಕ್ಕುತ್ತದೆ. So ಜಿಂಕೆ, what does it do? ನೆಕ್ಕುವುದು means it will licking. So what does the ಜಿಂಕೆ lick? ಅವಳ ಕೈಯನ್ನು. It will lick her hand. ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ. So ಮೈಗೆ means it will, ಮೈ means body. Okay, ಮೈಗೆ ಮೈ ತಾಗಿಸಿ. The deer will go and rub its body against that lady. So ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ. It will rub. ಯುವತಿ ಮುಖಕ್ಕೆ ಮುಖ. So the lady, what she does? ಮುಖಕ್ಕೆ ಮುಖ. Now face to face. ತಾಗಿಸಿ ಅಳುತ್ತಿದ್ದಾಳೆ. The lady's face and the jinke's face. ತಾಗಿಸಿ means both faces are touching each other. And ಅಳುತ್ತಿದ್ದಾಳೆ, she cries. ಹೀಗೆ ಜಿಂಕೆ ಮತ್ತು ಯುವತಿ. So like this, the ಜಿಂಕೆ and the young lady ತಮ್ಮ ಸಂತೋಷವನ್ನು, means ಸಂತೋಷ means happiness. Okay, so ಹಂಚಿಕೊಳ್ಳುತ್ತಿದ್ದಾರೆ. So like this, they are showing their affection to each other. Fifth question. ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದ್ದ? So here ಯುವಕ, that is a young man, about ಚುಕ್ಕಿ, that is ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದ್ದ? What did he tell to the young lady about ಚುಕ್ಕಿ? ಆನ್ಸರ್. ಯುವಕ ತಾನು ಚುಕ್ಕಿಯನ್ನು ಹುಲಿಯ ಕೈಯಿಂದ ಪಾರು ಮಾಡಿದ ಕಥೆಯನ್ನು ಹೇಳಿದ. ಹುಲಿಗೂ ತನಗೂ ಆದ ಹೋರಾಟದ ಗಾಯದ ಗುರುತುಗಳನ್ನು ತೋರಿಸಿದ. ಚುಕ್ಕಿ ಮದ್ದು ಮಾಡಿದ ರೀತಿಯನ್ನು ತಿಳಿಸಿದ. So here, what did the young man tell about the ಚುಕ್ಕಿ? So ಯುವಕ, that's a young man, ತಾನು ಚುಕ್ಕಿಯನ್ನು ಹುಲಿಯ ಕೈಯಿಂದ ಪಾರು ಮಾಡಿದ ಕಥೆಯನ್ನು ಹೇಳಿದ. So he is telling that lady how he saved ಚುಕ್ಕಿ from the tiger. Okay, ಪಾರು means save. ಕಥೆಯನ್ನು ಹೇಳಿದ means how the story he told that lady. So ಯುವಕ ತಾನು ಚುಕ್ಕಿಯನ್ನು ಹುಲಿಯ ಕೈಯಿಂದ ಪಾರು ಮಾಡಿದ ಕಥೆಯನ್ನು ಹೇಳಿದ. ಹುಲಿಗೂ ತನಗೂ ಆದ ಹೋರಾಟದ ಗಾಯದ ಗುರುತುಗಳನ್ನು ತೋರಿಸಿದ. So he's showing the wound he got. Gaya means wound. Okay, gurutu means all that wound will be there on his skin. No, he shows to that young lady and tells about the fight he had. Horata means fight. ಹುಲಿಗೂ ತನಗೂ ಆದ ಹೋರಾಟ. ಗಾಯದ. So when they fought, the man got some injuries. Okay, so ಅದರ ಗುರುತುಗಳನ್ನು ತೋರಿಸಿದ. So ಗಾಯದ ಗುರುತುಗಳನ್ನು ತೋರಿಸಿದ. So he goes and shows that young lady, see, I fought with that tiger and see, these are the injuries I got. ಚುಕ್ಕಿ ಮದ್ದು ಮಾಡಿದ ರೀತಿಯನ್ನು ತಿಳಿಸಿದ. So he also told the young lady how ಚುಕ್ಕಿ made some medicine for him. ಮದ್ದು ಮಾಡಿದ ರೀತಿಯನ್ನು, how ಚುಕ್ಕಿ made medicine for him, he told that young lady. So here only 3 points are there. First, he is telling the young lady how he saved the deer from the tiger. Second, he is telling the lady how he had a fight with the tiger
and he shows his injury marks to the lady. And then he also says how the deer made medicine for him. ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ. ಸೊ ಈ ವಾಕ್ಯಗಳನ್ನು, ವಾಕ್ಯ ಮೀನ್ಸ್ ಹಿಯರ್ ಸಮ್ sentences are there which are the dialogues. ಯಾರು means you have to write who told whom. First one, ಯಾವುದಾದರೊಂದು ಹಾಡ್ಗತೆ ಹೇಳು means any one story with a song you tell. ಯಾವುದಾದರೊಂದು ಹಾಡುಗತೆ ಹೇಳು. Who told this to whom? ಈ ವಾಕ್ಯವನ್ನು ಹುಡುಗನು ಪುಟ್ಟಜ್ಜಿಗೆ ಹೇಳಿದನು. So this sentence was told by the boy to ಪುಟ್ಟಜ್ಜಿ. Second, ಏ ಯುವಕ, ಈ ಜಿಂಕೆ ನನ್ನ ಆಹಾರ. A boy, this ಜಿಂಕೆ is my food, ಆಹಾರ. Who told this? ಈ ಮಾತನ್ನು ಹುಲಿಯು ಯುವಕನಿಗೆ ಹೇಳಿತು. So this sentence was told by the tiger to the young man. Third, ಇದು ನಾವು ಸಾಕಿಕೊಂಡ ಜಿಂಕೆ. So this is my deer which is my pet. ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳಿದಳು. So the sentence was told by the young lady, ಯುವತಿ, to the young man. Fourth, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. I will not live without ಚುಕ್ಕಿ. ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳಿದಳು. So this statement was told by, or the sentence was told by young lady to the young man. ಯುವತಿಯು ಯುವಕನಿಗೆ ಹೇಳಿದಳು. ಈ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ. So here some instructions are given. You have to do that. First one, ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ. ಸೊ ಈ ಪಾಠದಲ್ಲಿ, ಇನ್ ದಿಸ್ ಲೆಸನ್, ಪ್ರಾಣಿಗಳ ಹೆಸರನ್ನು ಮೀನ್ಸ್ ದ ನೇಮ್ಸ್ ಆಫ್ ದಿ ಆನಿಮಲ್ಸ್. ಪ್ರಾಣಿ ಇಸ್ ಆನಿಮಲ್, ಹೆಸರು ಮೀನ್ಸ್ ನೇಮ್. ಪಟ್ಟಿ ಮಾಡಿ ಮೀನ್ಸ್ ಯು ಹ್ಯಾವ್ ಟು ಲಿಸ್ಟ್. ಸೊ ಹಿಯರ್ ರೀಡ್ ದ ಲೆಸನ್ ಆ್ಯಂಡ್ ಲಿಸ್ಟ್ ಔಟ್ ಆಲ್ ದಿ ನೇಮ್ಸ್ ಆಫ್ ದಿ ಆನಿಮಲ್ಸ್. ಸೆಕೆಂಡ್, ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ. ಸೊ ವ್ಯಕ್ತಿಗಳ ಹೆಸರು ಮೀನ್ಸ್ ಪೀಪಲ್ಸ್ ನೇಮ್ಸ್. ಯು ಹ್ಯಾವ್ ಟು ಲಿಸ್ಟ್ ಫ್ರಮ್ ದಿಸ್ ಲೆಸನ್. ಥರ್ಡ್, ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಬರೆಯಿರಿ. ಸಂಭಾಷಣೆ ಇಸ್ ಕಾನ್ವರ್ಸೇಷನ್ ಬಿಟ್ವೀನ್ ದ ಅಜ್ಜಿ, ದಟ್ ಇಸ್ ದ ಓಲ್ಡ್ ಲೇಡಿ, and the boy who is listening to the story. ಕತೆ ಕೇಳುವ ಹುಡುಗ. So you have to write the conversation between the ajji and the boy here. So read the lesson and try writing a summary of this conversation. Fourth, ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ. So again, ಯುವಕ ಮತ್ತು ಯುವತಿ, young man and the young lady. What was the conversation they had in between them? Again, ಸಂಭಾಷಣೆಯನ್ನು ಬರೆಯಿರಿ. So you have to write the conversation. Now, ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. So padas are given. Pada means words are given. You have to write the meaning of the word. So ಅರ್ಥ ಬರೆಯಿರಿ. First, ಪೊರೆ, ರಕ್ಷಿಸು, ಸಲಹು, ಕಾಪಾಡು means to protect. Second, ಪ್ರಾಣಿಗಿಂಡಿ, ಕಾಡಿನಲ್ಲಿರುವ ನೀರು ತುಂಬಿದ ಹಳ್ಳ means ಕಾಡಿನಲ್ಲಿರುವ means in the forest there will be one small pond in which water is there for the animals to drink. So that is ಪ್ರಾಣಿಗಿಂಡಿ. So ಕಾಡಿನಲ್ಲಿರುವ ನೀರು ತುಂಬಿದ ಹಳ್ಳ. Third, ಭಯ, ಹೆದರಿಕೆ, ಅಂಜಿಕೆ means getting scared. Fourth, ತೊಗಟೆ, ಮರದ ಸಿಪ್ಪೆ means the bark of the tree, that is the outer layer of the tree. Fifth, ಮದ್ದು,
ಔಷಧಿ means medicine. Sixth, ಯಾವತ್ತಾರ means ಯಾವತ್ತಾದರೂ ಇನ್ನೊಂದು ದಿನ means some other day. ಹೊಂದಿಸಿ ಬರೆಯಿರಿ. ಹೊಂದಿಸಿ means to match. So you have to match the following. First one, ಪುಟ್ಟಜ್ಜಿ. That is kate means Puttaji tells the story. So Puttaji is kate. Second, kaadu means forest. So in the forest you are having huli, chirate, kaadu kona. So these are the animals in the forest. So kaadu will be forest. That is huli, chirate, kaadu kona. Third, chukki. Chukki is the name of the deer in this lesson. So jinke. Fourth, maddu. Maddu, soppu sade, beru, togate. So maddu means medicine. So in this lesson, medicine is made from the plants. That is the soppu sade, beru, togate. Fifth one, hallada dande means the bank of that pond over there. So ಊರು ಬೆಳೆಯಿತು. So on the bank of that water body, one ಊರು, one village grew there. Sixth one, jagala. So jagala means fight. What fight you saw in this lesson? The fight was between the tiger and the yuvaka. So jagala will be ಹುಲಿಗೂ ಮತ್ತು ಯುವಕನಿಗೂ. ಭಾಷಾಭ್ಯಾಸ ಅ. ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ. ಸೊ ಬಿಲೋ ದೇ ಹ್ಯಾವ್ ಗಿವನ್ ಅ ಲಿಸ್ಟ್ ಆಫ್ ಸಮ್ ಲೈಫ್ಸ್. ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ. ಸೊ here the names of the animals are given. You have to, that is one, some are saku prani means domestic animals. Saku prani means domestic animals. Kaadu prani, kaadu is forest. So animals which are living in the forest means wild animals. Vingadisi means you have to separate them, and patti madi. So you have to make a list. Saku prani. Now first, what is ticked over here are all wild animals. That is huli, karadi, kaadu kona, giraffe, simha, ghendamriga, chirate, saranga, ane. These and all you'll find in the forest. Then saku prani means the animals, domestic animals which you see in your house. That is katte, ಎಮ್ಮೆ, ಆಡು, ಮೇಕೆ, ಹಂದಿ, ಜಿಂಕೆ, ನಾಯಿ, ಬೆಕ್ಕು, ಎತ್ತು, ಕೋಳಿ. These are all domestic animals. ಈ ಕೆಳಗೆ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ. So they have given a group of words there. ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ. ಸೊ ಪ್ರತಿ ಗುಂಪಿಗೆ, ಇನ್ ದಟ್ ಎವ್ರಿ ಗ್ರೂಪ್ ಒನ್ ಡಸ್ ನಾಟ್ ಬಿಲಾಂಗ್ ಟು ದಟ್ ಗ್ರೂಪ್. ಆ ಶಬ್ದವನ್ನು ಗುರುತಿಸಿ. ಯು ಶುಡ್ ಫೈಂಡ್ ದ ಆಡ್ ವರ್ಡ್ ಔಟ್ ಫ್ರಮ್ ದಟ್ ಗ್ರೂಪ್ ಆ್ಯಂಡ್ ಯು ಶುಡ್ ಆಲ್ಸೋ ರೈಟ್ ಏಕೆ ಸೇರುವುದಿಲ್ಲ, ಆ್ಯಂಡ್ ಯು ಶುಡ್ ಸೇ ವೈ ಡಸ್ ನಾಟ್ ಬಿಲಾಂಗ್ ಟು ದಟ್ ಗ್ರೂಪ್. ಕಾರಣ ನೀಡಿ. ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದ್ಯಾಟ್. ಫಸ್ಟ್ ಗುಂಪು ಒಂದು ಮೀನ್ಸ್ ದ ಫಸ್ಟ್ ಗ್ರೂಪ್ ಹಿಯರ್. ಹಸು, ಎಮ್ಮೆ, ಕರಡಿ, ಹಂದಿ. ಸೊ ಹಸು ಮೀನ್ಸ್ ಕೌ, ಎಮ್ಮೆ ಮೀನ್ಸ್ ಬಫೆಲ್ಲೋ, ಹಂದಿ ಮೀನ್ಸ್ ಪಿಗ್, karadi means bear. So what does not belong over here? Karadi does not belong. Why? Because hasu, emme, handi are domestic animals, saku prani, whereas karadi is kaadu prani, wild animal. So this does not belong to the group. Gumpu ಎರಡು. Second one, ನಾನು, ನೀನು, ಅವನು, Ramya. So Ramya does not belong over here because this is a name. Okay, name means Ankita Nama.
whereas avanu, nanu, neenu is sarvanama. Gumpu 3. Third group, yuvaka, yuvati, muduka, huduka. So here yuvati does not belong to this group because yuvati is a she. Okay, a female gender, whereas yuvaka, muduka and huduga is a masculine gender. So this is called pullinga, whereas yuvati is strilinga. Gumpu 4, that is a fourth group. Kate, kavana, kadambari, pencilo. So here kate is story, kavana means poem, kadambari is novels. So these are all belonging to literature, that is sahitya, whereas pencilo is used for writing. ಈ ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳನ್ನು ಬಿಟ್ಟು ಆ ಜಾಗದಲ್ಲಿ ಸ್ಥಳವನ್ನು ಖಾಲಿ ಬಿಡಲಾಗಿದೆ. So here one story is given and some words are missing over there. So they have told ಆ ಸ್ಥಳದಲ್ಲಿ ಖಾಲಿ ಬಿಡಲಾಗಿದೆ. They left that blank, that space. ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಪದಗಳನ್ನು ಕಥೆಯ ಕೆಳಗೆ ಆವರಣದಲ್ಲಿ ನೀಡಲಾಗಿದೆ. So here they have given a list of words. ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ಸೂಕ್ತ ಪದ means select the correct word and fill in the blanks. ಬಿಟ್ಟ ಸ್ಥಳ ತುಂಬಿಸಿ. So here words are given: ಹಾರಿ, ಮರದ, ಬಾಯಲ್ಲಿ, ರೊಟ್ಟಿ, ಚಂದ, ಹಾಡು, ಕೇಳುವ, ಕಾಕಾಕ, ಬಾಯಿಂದ, ಬಿದ್ದಿತು, ಓಡಿ, ಕಾಗೆ, ಕೊಂಬೆ. So these words you have to fill in this paragraph. ಒಂದು ಕಾಗೆ ಹಾರಿ ಬಂದು ಒಂದು ಮರದ ಮೇಲೆ ಕುಳಿತುಕೊಂಡು ಬಾಯಲ್ಲಿ ಇದ್ದ ರೊಟ್ಟಿ ತಿನ್ನತೊಡಗಿತು. ಮೋಸಗಾರ ನರಿ ರೊಟ್ಟಿಯನ್ನು ಕಂಡು ರೊಟ್ಟಿ ತಿನ್ನಬೇಕೆಂದು ಮರದ ಕೊಂಬೆಯ ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು. ಎಲೈ ಕಾಗೆ, ನೀನು ಚಂದ ಹಾಡುತ್ತೀಯ. ನಿನ್ನ ಹಾಡು ತುಂಬ ಚಂದ. ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು. ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕಾ 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 ಎಂದು ಹಾಡತೊಡಗಿತು. ಆಗ ಅದರ ಬಾಯಿಂದ ರೊಟ್ಟಿ ಕೆಳಗೆ ಬಿದ್ದಿತು. ಬಿದ್ದ ರೊಟ್ಟಿಯನ್ನು ನರಿ ಕಚ್ಚಿ ಓಡಿ ಹೋಯಿತು. So this is a story about the crow and the fox. So here words are given. You have to use the right words and fill in the blanks. Vyakarana, that is grammar part. This part I will post in one more video under the grammar playlist. Thank you.